ಇನ್ನೊಂದು ಮಾತಿದೆ. ಏನು? ತೊಟ್ಟ ಶರವನ್ನು ಮತ್ತೊಂದು ಕೊಡದಿರು. ರಣಕ್ಷೇತ್ರದಲ್ಲಿ ಹಾಗಿಲ್ಲ. ತೊಟ್ಟ ಶರವು ಮತ್ತೆ ಪುನಃ ಬರುವುದೂ ಇಲ್ಲ. ಯಾಕಿಂತ ಮಾತು ಕೇಳ್ತಾ ಇದ್ದಾರೆ? ಇರಲಿ, ಆದೀತು ಎಂಬುದಾಗಿ ಆ ಮಾತನ್ನೂ ನಾನು ಅವಳಿಗೆ ಅನುಗ್ರಹಿಸಿಕೊಂಡೆ. ಏನೇ ಇದ್ರು ತೊಟ್ಟ ಶರವು ಮತ್ತೆ ಬರಲಾರದು ಎಂಬಂತ ವಿಶ್ವಾಸ ನನಗಿದ್ದಿತ್ತು. ನೋಡಿದೀವಿ, ಏನು ಕಂಡರಿಯತ್ತು ಕರುಳರಿಯುತ್ತದೆ. ತಾಯಿಯ ಅಂತಃಕರಣ ಎನ್ನುವುದು ಎಷ್ಟು ವಿಶಾಲವಾದದ್ದು, ಎಷ್ಟು ಅಗಾಧವಾದದ್ದು. ಪಾರ್ಥನ ಮೇಲೆ ಬರುವಂತಹ ಇಂಥ ಒಂದು ಆಪತ್ತು ಒಂದೇ ತಾಯಿಗೆ ಕಂಡಿದೆ ಅಂತಾದ್ರೆ ಇದು ಮಾತೆಯ ಮಮತೆಯಲ್ಲದೆ ಇನ್ನೇನು ಶಲ್ಯ. ಹಾಗಾಗಿ ಮತ್ತೆ ಪುನಃ ಈ ಶರ ಬಂದಿದೆ. ನನ್ನನ್ನ ವಚನಭ್ರಷ್ಟ ಮಾಡುವಂತೆ ಪ್ರೇರೇಪಿಸಿದೆ. ನೀನು ಹೇಳಿದ ಹಾಗೆ ವಿಶ್ವಾಸಘಾತುಕಿ ಎನ್ನುವಂತ ಬಿರುದನ್ನು ನಾನು ಪಡೆದೆ. ಆಕೆಗೆ ಕೊಟ್ಟ ಮಾತಿಗೋಸುಗ ಸೋತವನು ನಾನು. ಯಾಕೆ ಬಾಣವನ್ನ ಮತ್ತೆ ಬಿಡಲಿಕ್ಕೆ ಸೋತವನು, ಯುದ್ಧದಲ್ಲಿ ಸೋತವಲ್ಲ. ನನ್ನ ಮುಂದಿನ ನಿರ್ಧಾರ ಏನು ವಲಯ? ಇಲ್ಲಿಗೆ ಯುದ್ಧ ಮುಗಿಯಿತು ಅಂತ ಭಾವಿಸಿಕೊಳ್ಳಬೇಡ. ಇದು ಒಂದೇ ಶರಣನಲ್ಲಿ ಇರುವುದೆಂದು ನೀನು ಎಣಿಸಿಕೊಳ್ಳಬೇಡ. ನೋಡಿದ ನನ್ನ ಒತ್ತರಿಕೆಯನ್ನ, ಅನೇಕ ಶರಗಳು ಇನ್ನೂ ಇವೆ, ಮಂತ್ರಗಳು ಇನ್ನೂ ಅನೇಕ ನನ್ನಲ್ಲಿವೆ. ಆ ಬಾಣಗಳನ್ನ ಪಾರ್ಥನ ಮೇಲೆ ಎಸೆದು ಅವನ ತನುವನ್ನ ಕಳೆಯುವುದೇ ನನ್ನ ಮುಂದಿನ ನಿರ್ಧಾರ. ಇದರ ಹೊರತು ಕರ್ಣನಿಗೆ ಬೇರೆ ರೀತಿ ಇಲ್ಲ, ಬೇರೆ ನೀತಿ ಇಲ್ಲ. ತಿಳಿದುಕೋ ನೀನು. ನಂಬಿ ನಾನು ತೀರ್ಮಾನಕ್ಕೆ ಬಂದದಿಷ್ಟು. ನಿನ್ನ ಬಗ್ಗೆ ನಾನು ಯೋಚಿಸುವುದಲ್ಲ, ನಿಮ್ಮನ್ನೆಲ್ಲ ಈ ರಂಗಕ್ಕೊಬ್ಬ ಕಳಿಸಿದ್ದಾನಲ್ಲ ಅವನ ಬಗ್ಗೆ ನಾವು ಯೋಚಿಸಬೇಕು. ರಂಗದಲ್ಲಿ ಬಂದು ನೀವು ಏನು ಮಾಡಿದ್ರಿ, ಎಷ್ಟು ಮಾಡಿದ್ರಿ ಅದನ್ನ ತೀರ್ಮಾನಿಸುವವರು ಬೇರೆ, ಆದ್ರೆ ಪರಿಣಾಮದ ಬಗ್ಗೆ ಯೋಚಿಸುವ ಯಾರು? ನಿರ್ದೇಶಕ. ನಾನು ಅವ ಕೇಳಬೇಕು, ನೀವಿವತ್ತು ಹೊರತೀರಿ. ನಿರ್ದೇಶಕರ ಕೂತಿಗೆ ಬಂತೀಗ. ಹೌದೇನಾ? ಆಗಲೇ ನನ್ನ ಬಾಯಿಂದ ಒಂದು ಮಾತು ಬಂತು, ಕೌರವನಿಗೆ ಯೋಗ ಇಲ್ಲ. ಹಾಗಂತ ಭಾಗ್ಯ ಬಹಳ ದೊಡ್ಡದು. ಯಾಕೆ? ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹವಾಸ ಅವನ ಪಾಲಿಗೆ. ಅಜ್ಜ ಭೀಷ್ಮಾಚಾರ್ಯರು ಸಣ್ಣವರಲ್ಲ, 800 ವರ್ಷಗಳ ಹಿರಿಯವರು. ಅಂಥವರು ಯೋಗ ತಾನಾಗಿ ಬಂತು ಅಂತ ಭಾವಿಸಿದ. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯಿತು. ನಂಬಿ ಹಿಡಿದರೆ ನದಿಯ ಮಗ ಮಾಡಿದ್ದೇನು?
ಸರಳ ಮಂಚ ಅವರಿಗಾಯ್ತು. ತಾವೇ ಗುಟ್ಟು ಬಿಚ್ಚಿಕೊಟ್ಟು ಶಿಖಂಡಿಯನ್ನು ಯುದ್ಧಕ್ಕೆ ನಿಲ್ಲಿಸು, ನಾನು ಸತ್ತಂತೆ ಮಾಡ್ತಾನೆ. ಮೊಮ್ಮಗ ಅಜ್ಜನ ಒಳ್ಳೆ ಬಹಳ ಚೆನ್ನಾಗಿ ಒಳ್ಳೆದಪ್ಪ. ಅವರ ಕಥೆ ಬೇಡ. ಗರುಡಿ ಆಚಾರ್ಯರು, ದ್ರೋಣಾಚಾರ್ಯರು ಅವರ ಬಗ್ಗೆ ವಿಶ್ವಾಸ ಇತ್ತು ಕೌರವೇಶ್ವರನಿಗೆ. ಏನಾದ್ರೂ ಸಾಧ್ಯವಿದ್ದರೆ ಅವರನ್ನು ನಂಬಿದ್ರೆ ಆಗಬಹುದು. ಆದ್ರೆ ಏನ್ ಮಾಡಿದ್ರು ಅವರು? ಏನಾಯ್ತು? ತನುವ ಬೀಸುಟ್ಟರು. ಯಾರ ಕಾರಣಕ್ಕಾಗಿ? ಕಾರಣಕ್ಕೆ ಅಜರಾಮರ ಸಾವಿಲ್ಲ, ಚಿರಂಜೀವಿಯಾದಂತಹ ಅಶ್ವತ್ಥಾಮನ ಬಗ್ಗೆ ಗೊತ್ತಿತ್ತು. ಇದು ಸಾಯುವುದಕ್ಕೆ ಹೊರಟದ್ದು ಹೌದಲ್ವಾ? ತಾವಾಗಿ ಅವರಿಗೆ ನಾಟಕ ಸಾಕು ಅಂತ ಅನ್ನಿಸ್ತು. ಪಾತ್ರದಿಂದ ನಿಷ್ಕ್ರಮಣ ಬೇಕಿತ್ತು. ರಂಗದಿಂದ ತಾವಾಗಿ ಸರಿದು ಹಿಂದಕ್ಕೆ ಹೋದ್ರು. ಅಂತವರೆಲ್ಲ ಬೇಡಪ್ಪ, ಹೋಗುವರೆಲ್ಲ ಹೋಗಿ. ಹೌದಪ್ಪ, ಕೌರವಾದನೆ ತಿಳಿದದ್ದು. ಒಬ್ಬ ಇದ್ದಾನೆ ನೀನು, ಕಣ್ಣು ಅಂಗವಶಾಧಿಪತಿ, ನಿನ್ನ ಬಗ್ಗೆ ಅವ ತಿಳಿದದ್ದೇ. ಆಗ ನಾನು ಮನಸ್ಸಿನಲ್ಲಿ ಯೋಚಿಸಿದ್ದೆ, ನಾನಾಗಿ ಹೇಳಿದ್ದಲ್ಲ, ನಿರ್ದೇಶಕರು ಹೇಳಿಕೊಟ್ಟದ್ದು. ಎಲೆ ಭಾನುಜಾತ, ಇವತ್ತಿನ ಯುದ್ಧದಲ್ಲಿ ಭಾನುಜಾತವಾಗಿಯೇ ಕಾಣಿಸಬೇಕು. ಗೊತ್ತಾಗಲಿಕ್ಕೆ ಸಂದೇಹ ಎಂತದ್ದು? ಭಾನುಜಾತ ಅಂದ್ರೆ ಯಾರು? ನಾನು ಕರ್ತದ್ದು ಕಡಿಮೆ ಅಂತ ಹೇಳುವುದಕ್ಕೆ ಬರಲಿ. ಭಾನುಜಾತ ಹೇಗೆ? ಭಾನು ಅಂದ್ರೆ ಸೂರ್ಯ, ಸೂರ್ಯನ ಮಕ್ಕಳಿಬ್ಬರು, ಒಬ್ಬ ಯಮ ಮತ್ತೊಬ್ಬ ಶನಿ. ಇವತ್ತಿಗೆ ಪಾಂಡವರ ಪಾಲಿಗೆ ನೀನು ಯಮನಾಗಿ ಹೋರಾಡುತ್ತೇನೆ, ಮತ್ತೆ ಭಕ್ತನಿಗೆ ಶನಿಯಾಗಬೇಕು. ಶನಿಯಾಗಿ ಕಾಡಿದ್ದೇನೆ. ಆದ್ರೆ ಕಾಡಿದ್ದು ಅವನನ್ನಲ್ಲ, ಕೌರವೇಶ್ವರನ್ನೇ ಕಾಡಿದ್ದು. ಅವನ ಪಾಲಿಗೆ ಶನಿ ಆದದ್ದು. ನನಗೆ ಒಮ್ಮೆ ತಲೆ ಬಿಸಿ ಆಯ್ತು ಮಾರ. ಯಾಕೆ? ಭಾನುಜಾತ ಅಂತ ಹೇಳಿಬಿಟ್ಟಿಯಲ್ಲ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿ. ತಲೆ ಬಿಸಿ ಯಾಕೆ? ಅಲ್ಲ, ನೀನು ಭಾನುಜಾತ ಅಂತ ಹೇಳಿದ್ದು ಯಮ ಮತ್ತು ಶನಿಯ ವಿಷಯವಾಗಿ. ಹೌದಪ್ಪ, ಹಾಗೆ ನೀನು ಆಗಬೇಕು. ಈ ರಣಕಣದಲ್ಲಿ ಮಿಂಚಿನೋಪಾದಿಯಲ್ಲಿ ನೀವು ಕಾಣಿಸಿಕೊಳ್ಳಬೇಕು. ಹೀಗೆಲ್ಲ ನಾವು ಕನಸು ಕಂಡವರು. ಒಟ್ಟಾರೆ ಹೇಳಿದ್ರೆ ಮೂವರನ್ನು ನಂಬಿ ಕೌರವ ಕೆಟ್ಟ. ಒಂದು ಹೇಳ, ನೀನೀಗ ಹೇಳ್ತಿ. ತಾಯಿಗೆ ಕೊಟ್ಟ ಮಾತು. ಇದು ನಿನ್ನ ತಾಯಿಯೋ ಪಾರ್ಥನ ತಾಯಿಯೋ? ನಿನ್ನ ನಾಲಿಗೆ ಹೇಗೆ ಹೊರಲಾಡ್ತದೆ ನಮಗೆ ಗೊತ್ತಿಲ್ಲ. ಪಾರ್ಥನ ತಾಯಿ ಒಂದು ಕೇಳಿದ್ದು, ತೊಟ್ಟೊಂಬ ತೊಡಬೇಡ, ನೀನು ಯೋಚಿಸಬೇಕಾಗಿತ್ತು. ಆಗಲೇ ನಿನಗೆ ಒಂದು ತೀರ್ಮಾನ ಬಂದಿದೆ. ಒಮ್ಮೆ ತೊಟ್ಟ ಬಾಣ ಹಿಂದೆ ಬರುವುದಿಲ್ಲ. ರಾಮಾಯಣದಲ್ಲಿ ಮಾತ್ರ ಸಾಧ್ಯ ಆಗುತ್ತಿತ್ತು. ಹಾಗಾದ್ರೆ ಇಂಥದ್ದೊಂದು ಸಾಧ್ಯ ಆಗ್ತಾನೆ ಅಂತ ಕುಂತಿಗೆ ಹೇಗೆ ತಿಳಿಯಿತು? ಹೀಗೆ ನೀನು ಯೋಚಿಸಬೇಕಿತ್ತ ಬೇಡವಾ? ಯೋಚಿಸಲಿಲ್ಲ. ಬಾಣ ಹೇಗೂ ಬರುವುದಿಲ್ಲ ಅಂತ ಆಶ್ವಾಸನೆ ಕೊಟ್ಟೆ. ಹೌದಲ್ಲ? ಅದರಲ್ಲೇ ನೀನು ತಪ್ಪಿಬಿದ್ದದ್ದು. ಈಗ ನಿನ್ನ ಅಂತರಂಗದಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದ್ದದೇ ಹೋದಾದ್ರೆ ಯಾವ ತಾಯಿ ಅದು ನಿನಗೆ ಜಯದ ಉದ್ದೇಶದಿಂದ ಹೌದಲ್ವಾ? ಕೌರವನಿಗೆ ವಿಜಯ ಮಾಲಿನ ಹಾಕಬೇಕು ಅನ್ನುವಂಥದ್ದು ಹೌದಲ್ವಾ? ಅವನ ನೆತ್ತಿಯ ಮೇಲೆ ಮುತ್ತಿನ ಕಿರೀಟ ಶಾಶ್ವತವಾಗಿರ್ಬೇಕು ಅಂತಲ್ವಾ? ಆದ್ರೆ ಇದು ಯಾವುದನ್ನು ನೀನು ಬಯಸದೆ ಕೇವಲ ನಿನ್ನ ವೈಯಕ್ತಿಕವಾದಂತಹ ಸಾಧನೆಯನ್ನ ಮುಂದಿಟ್ಟುಕೊಂಡು ವ್ಯಾವಹಾರಿಕದಲ್ಲಿ ನಾನು ಸೈನ್ಯಾಧಿಕಾರಿ, ಅಂತರಂಗದಲ್ಲಿ ನಾನು ಸೋಲುವುದಕ್ಕೆ ಬಂದದ್ದು, ಸಾಯುವುದಕ್ಕೆ ಬಂದದ್ದು. ನನ್ನ ಸ್ವಂತಿಕೆ ಎನ್ನುವುದು ಉಂಟು. ಈಗ ನಾನು ನಿನ್ನ ರಥದಲ್ಲಿ ನಿಂತು ಏನ್ ಮಾಡುವುದು? ಯುದ್ಧ ಮಾಡಬೇಕು. ಯಾಕೆ? ನಿನಗೆ ಗೊತ್ತಿಲ್ವೋ? ಗುರುಗಳ ಅನುಗ್ರಹವೇ ನನಗೆ ಆಗಿದೆ. ಎಲ್ಲಿಯವರೆಗೆ ಶಲ್ಯ ಸಾರಥ್ಯ ಇದೆಯಾ ಅಲ್ಲಿಯವರೆಗೆ ಕರ್ಣನಿಗೆ ಸೋಲಿಲ್ಲ ಎಂಬುದಾಗಿ. ಸಿಕ್ಕಿ ಬೀಳ್ತೀನಿ ನೀನು. ಯಾಕೆ ಸಿಕ್ಕಿ ಬೀಳ್ತಿ? ನೋಡೋಣ. ಒಂದೊಂದು ಹೊತ್ತಿಗೆ ಒಂದೊಂದು ಮಾತಾಡ್ತಿ. ಅವರೆಲ್ಲ ಹಂಗಿನಲ್ಲಿ ಗೆಲ್ಲುವ ಕರ್ಣನೇ ಹಾಗೆ ಕೇಳಿ. ಈಗ ಶಲ್ಯ ಬೇಕು ನಿನಗ? ಬೇಕು. ಯಾಕೆ? ನಾನು ಪರರ ಹಂಗಂತ ಹೇಳಿದ ಮೋಟು ಭಾಗದ ಹಾವಿಗೆ ನಿನ್ನ ಹಂಗು ಬೇಡ ಅಂತ ಹೇಳಿದ್ದೇನೆ. ನಾನಿಲ್ಲ, ನಾನು ಬರೋ ಹೌದಲ್ವಾ? ಹೊರಗೆ ಅಲ್ಲ. ನೀನು ಯಾಕೆ? ನಾನು ಗೌರವನಲ್ಲಿ ಕೇಳಿಕೊಂಡಿದ್ದೇನೆ, ನನಗೆ ಸಾರಥಿ ಆಗುವುದಿದ್ರೆ ಶಲ್ಯನೇ ಆಗಲಿ ಮತ್ತೆ ಯಾರು ಬೇಡ ಎಂಬುದಾಗಿ. ಆಗ ನಿನ್ನ ಹಂಗು ಅಂತ ನಾನು ಎಣಿಸಲಿಲ್ಲ. ಯಾಕೆ? ಕೌರವನಿಗೆ ಜಯವನ್ನ ತಂದು ಕೊಡಬೇಕು ನಾನು. ಇದು ನನ್ನ ಮಾತಲ್ಲ, ನನ್ನ ಗುರುವಾಗಿರುವಂತ ಪರಶುರಾಮಾಚಾರ್ಯರು ಹರಸಿದ್ದು. ಅವರ ಮಾತನ್ನ ನಾನು ನಡೆಸುವುದೇ ಹೌದಾದ್ರೆ ಅದರಿಂದಲೇ ಜಯವನ್ನ ಸಾಧಿಸಬೇಕು. ಹಾಗಾಗಿ ನಿನ್ನ ಹಂಗಂತ ಭಾವಿಸಲಿಲ್ಲ ನಾನು. ಕೌರವನಿಗೆ ಜಯ ತರುವುದೇ ಲಕ್ಷ್ಯ. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ಒಂದು ಮಾತು ಹೇಳಿದೀನಿ, ಆ ಮೋಟಿ ಬಾಗಿಲು ಹಾವು ಬಿಡು. ಈಗ ಒಟ್ಟಿಗೆ ಯುದ್ಧ ಮಾಡೋಣ. ಈಗ ನಿನ್ನ ಮಾತಿನ ಕೊನೆಗೆ ಬರ್ತೇನೆ. ಏನ್ ಹೇಳಿದಿ? ಈ ರಣಕಣದಲ್ಲಿ ಭಾರತನ ಖಾತಿಗೆ ಶಿರವನ್ನು ಒಪ್ಪಿಸುವೆ. ನಿನ್ನ ಹೆಣ ಹೇಳಿಲ್ಲ ಮಾರಾಯ. ನಿನ್ನ ಹೆಣ ಹೊರಲಿಕ್ಕೆ ನನ್ನ ಹೆಣ ನೀನು ಹೊರಲಿಕ್ಕೆ ಆಗುವುದು ಇಲ್ಲ. ಹಾಗೆ ಮನಬಾರ ಇಷ್ಟವಾದ ಆಗ್ತೇನೆ. ನನ್ನ ಹೆಣ ಹೊರುವುದು ಬೇಡ ನೀನು. ಯಾಕೆ? ನಾನು ಹೇಳಿದ್ದೇನು, ಭಾರತನ ದೇಹಕ್ಕೆ
ಕಾಲಕ್ಕೆ ನನ್ನ ಬಾಣವನ್ನ ಎಸಗಿ ಅವನ ದೇಹವನ್ನು ತೆಗಿತೇನೆ, ಅದು ನನ್ನ ರೀತಿ ನೀತಿ ಅಂತ. ಆ ಉದ್ದೇಶವನ್ನಿರೋದು ಹೌದಾಗಿದ್ರೆ ಆಗಲೇ ಮಾಡಬಹುದಾಯ್ತು. ಕ್ಷಣ ಕ್ಷಣಕ್ಕೆ ಕುಂಟು ನೆಪ ಹೇಳ್ತೀನಿ. ಇಂಥವನ ಜೊತೆ ಕ್ಷಣಕ್ಕೊಂದು ಮಾತಾಡೋದಕ್ಕೆ ನಾವಿರುವುದಿಲ್ಲ. ಒಪ್ಪಂದ ಮಾಡಿಕೊಳ್ಳೋಣ. ಏನು ಒಪ್ಪಂದ? ಸುಮ್ಮನೆ ಜಗಳ ಯಾಕೆ ಮಹಾರಾಯ? ಅಂದ್ರೆ ಸುಮ್ಮನೆ ಹೊಡೆದಾಡಿಕೊಳ್ಳುವುದು ಯಾಕೆ? ಯುದ್ಧವನ್ನು ಮುಂದುವರಿಸೋಣ. ಜಯ ನಮಗೆ ಉಂಟೇ ಉಂಟು. ನೀನೇ ಹೇಳಿದೆಲ್ಲಾಗ ಲೇಸ ಮಾಡಿದೆ ಕಾರಣ ಎಂಬುದಾಗಿ. ಪ್ರಾಮಾಣಿಕವಾಗಿ ನೀನು ಆಲೋಚನೆ ಮಾಡು. ಏನು ನಾವಿಬ್ರು ಈ ರಂಗಕ್ಕೆ ಬರುವಾಗ್ಲೇ ಯೋಚಿಸಿ ಬರ್ಲಿಲ್ವೋ? ಏನಿದ್ರು ಇವತ್ತು ಲೇಸ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಬಂದದ್ದು ಹೌದೋ ಅಲ್ವೋ? ಆದ್ರೆ ನಿನ್ನ ಅಂತರಂಗ ಹಾಗಿಲ್ವಲ್ಲ. ಹಾಗಾಗಿ ಲೇಸ ಮಾಡ್ಲಿಕ್ಕೆ ಹೊರಟವರು ಇನ್ನು ಪ್ರಸಂಗ ಹಾಳು ಮಾಡುವುದು ಬೇಡ. ಏನಿದ್ರು ಚಂದದಲ್ಲಿ ಮುಗಿಸುವ. ಬಾಗಿಲಿನ ಹಿಡಿ. ನೀನು ಇಷ್ಟೊಂದು ಮಾಡಿದ್ದೆ ಸಾಕು. ಇನ್ನು ಏನಿದ್ರು ನಾವಿದ್ದೆಲ್ಲ ನಾವು ನೋಡಿಕೊಳ್ತೇವೆ. ನನಗೂ ನಿಮ್ಗೂ ಜಗಳ ಬೇಡ. ನಾನು ಆಡಿದ್ದೆ ಹಾಗೆ ಬೇಡ. ಎಲ್ಲಿವರೆಗೆ ನನ್ನ ಮಾತು ನೀನು ಕೇಳ್ತೀಯೋ ಈಗ ಪುನಃ ಹೇಳ್ತೇನೆ. ಮರಳಿ ತೊಡ್ತೀಯ? ನಾನು ಇರ್ತೇನೆ. ಮೊನ್ನೆ ತೊಡ್ ಬಾಗಿಲಿನ ಹಿಡಿ. ನೀನು ಬಿಸಿಡು ನೆನಪೇ ಕೊಡಿ. ರಕ್ತದ ಕೆಸರು ಅಲ್ಲಲ್ಲಿ 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 ಕಾಣ್ತಾ ಇದೆ. ಮಾತ್ರ ಅಲ್ಲ, ನೋಡುವಾಗ ನನ್ನ ರಥದ ಗಾಳಿ ಎನ್ನುವುದು ಕೆಸರಿನಲ್ಲಿ ಹುಗಿದು ಹೋಗಿದೆಯಲ್ಲ. ಹಾಗಿದ್ರೆ ಯಾರಿದ್ದಾರೆ ನನಗೆ ಸಹಾಯ ಮಾಡಲಿಕ್ಕೆ? ಯಾರಿಲ್ಲ. ನಾನೇ ಎತ್ತುವ ಪ್ರಯತ್ನ ಮಾಡ್ತೇನೆ. ಎತ್ತಿ ಅರ್ಜುನನೊಡನೆ ಯುದ್ಧ ಮಾಡ್ತೇನಂತೆ. ನೋಡುತ್ತಾ ಇದೆಯಲ್ಲ, ನರಳನ ರಥವು ಕುರುಕ್ಷೇತ್ರದ ಈ ಕಾಳುಮಣ್ಣಲ್ಲಿ ಹೂತು ಹೋಗಿದೆ. ಇದುವೇ ಸರಿಯಾದ ಸಮಯ. ಅಸ್ತ್ರವನ್ನ ಏನು ಮಾತನಾಡುತ್ತೆ ದೇವ? ಏನಾಯ್ತು? ನೋಡಿದ್ದೇವಮ್ಮ, ರಥ ಹೂತು ಹೋಗಿದೆ. ಸಾರಥಿ ಹೀನವಾಗಿದ್ದಾನೆ. ಶಸ್ತ್ರಗಳು ಬಿದ್ದು ಹೋಗಿದೆ. ಈ ಕರ್ನಾಟಕದ ಕಾಲದಲ್ಲಿ ನಾಯಕನಾಗಿ ಬೆಳೆದಂತಹ ಆತನ ದುಸ್ಥಿತಿಯನ್ನು ನೋಡಿದೆಯೋ? ಇಂತಹ ಪರಿಸ್ಥಿತಿಯಲ್ಲಿ ದಿವ್ಯಾಸ್ತ್ರವನ್ನು ಬಿಡುವು ಎನ್ನುವುದಾಗಿ
ದೇವನಾದ ನೀನು ಹೇಳ್ತಾ ಇದ್ದೀಯಲ್ಲ, ಇದು ನ್ಯಾಯವೇ ಸ್ವಾಮಿ? ಎಂಥ ಮಾತನಾಡ್ತಾ ಇದೆಯಾ ಪಾರ್ಥ? ಯಾಕೆ? ಎಲ್ಲವೂ ಒಂದಾಗಿ ಸೇರುವ ಹೊತ್ತಿನಲ್ಲಿ ಕರ್ಣನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾರಥಿ, ರಥ ಹಾಗೂ ಶಸ್ತ್ರಾಸ್ತ್ರ ಮೂರು ಜೊತೆಯಲ್ಲಿರುವಂತಹ ಕರ್ಣನನ್ನ ಗೆಲ್ಲುವುದು ಸುಲಭವಲ್ಲ. ಯಾರು ಮಾತನಾಡಬೇಡ, ಶರವನ್ನ ಒಂದರೆಗಳಿಗೆ ಈ ಸಂದರ್ಭದಲ್ಲಿ ನಿನ್ನನ್ನು ಕಲಿ ಕಿರೀಟಿ ಹೀಗೆಂಬುದಾಗಿ ಕರೆಯುತ್ತಾ ಇದ್ದೆ. ಯಾರಾದ್ರೂ ನಿನ್ನನ್ನು ಮೆಚ್ಚಲೇಬೇಕಪ್ಪ. ಯಾಕೋ? ಯಾಕಂದ್ರೆ ದಶ ದಿಕ್ಕಿನಲ್ಲಿ ದಶನಾಮಾಂಕಿತವನ್ನ ಹೊತ್ತು ಪ್ರವರ್ಧಮಾನಕ್ಕೆ ಬಂದವನು ಕಿರೀಟಿ ಎನ್ನುವಂತ ಹೆಸರು ನಿನ ಹೊಂದಿದೆ. ಸಜೀವವಾಗಿ ಸ್ವರ್ಗವನ್ನ ಏರಿ ಇಂದ್ರ ಸಿಂಹಾಸನದಲ್ಲಿ ನೀನು ಕುಳಿತುಕೊಂಡವ. ಮಾತ್ರ ಅಲ್ಲ, ಇಂದ್ರ ತನ್ನ ತಲೆಯ ಮೇಲಿರುವಂತಹ ಕಿರೀಟವನ್ನು ತೆಗೆದು ನಿನ್ನ ತಲೆಯ ಮೇಲೆ ಇಟ್ಟಿದ್ದಾನಂತ. ಒಬ್ಬನೊಬ್ಬ ಮಾನವ ಈ ಸಾಧನೆಯನ್ನ ಗೈದದ್ದಿಲ್ಲ. ಹಾಗಾಗಿ ಕಲಿ ಕಿರೀಟಿ ಅಂತ ನಿನ್ನನ್ನು ಕರೀತಾ ಇದ್ದೆ. ಕಿರೀಟಿಯೇ, ಯಾಕೆ ಕಿರೀಟಿ ಅಂತ ಕರೆದೆ? ಅಂಥ ಕಿರೀಟವನ್ನ ಹೊತ್ತಂತ ನಿನ್ನ ತಲೆಯಲ್ಲಿ ಮೆದುಳೆನ್ನುವುದು ಜಾಗೃತವಾಗಿದೆ ಅಂತ ಭಾವಿಸಿಕೊಳ್ತೇನೆ. ನೋಡಿದೆಯೋ, ರಥಹೀನ, ಶಸ್ತ್ರಹೀನ, ಸಾರಥಿ ವಿಹೀನ, ಹೀಗೆ ರಣಾಂಗಣದಲ್ಲಿ ಏಕಾಂಗಿಯಾಗಿ ನಾನಿದ್ದೆ. ಮಾತ್ರ ಅಲ್ಲ, ರಥದ ಗಾಳಿ ಎನ್ನುವುದು ರಕ್ತದ ಕೆಸರಿನಲ್ಲಿ ಹುದುಗಿ ಹೋಗಿದೆ. ಎಷ್ಟೇ ಕಷ್ಟಪಟ್ಟು ಎಳೆದರೂ ಮೇಲೆ ಬಾರದೇ ಹೋಗಿದೆ ಪಾರ್ಥ. ಹಾಗಾಗಿ ಒಂದರೆಗಳಿಗೆಯನ್ನ ಸೈರಿಸು, ಯುದ್ಧವೇ ನಿಲ್ಲಿಸು ಅಂತ ನಾನು ಹೇಳುವುದಲ್ಲ. ಮತ್ತೊಂದು ಸಾರಥಿಯನ್ನು ಧರಿಸುವರೇ ಆಲೋಚನೆ ಅಲ್ಲ, ಮತ್ತೊಂದು ರಥವನ್ನು ತರಿಸುವರೇ ಯೋಜನೆ ಅಲ್ಲ. ನಾನೇ ನನ್ನ ಸ್ವಯಂ ಶಕ್ತಿಯಿಂದ ರಥವನ್ನ ಮೇಲೆಬ್ಬಿಸಿ ಯುದ್ಧವನ್ನ ಕೊಡುತ್ತೇನೆ. ಅಲ್ಲಿಯವರೆಗೆ ಅರೆಗಳಿಗೆ ಸೇರಿಸು. ಇದು ನಿನ್ನ ಅಣ್ಣನಾಗಿರುವಂತಹ ಧರ್ಮರಾಯನಿಗೋ, ಭೀಮನಿಗೋ, ಅಥವಾ ನಿನ್ನ ತಮ್ಮಂದಿರಾದಂತಹ ನಕುಲ ಸಹದೇವರಿಗೋ ಇಂತಹುದೇ ಪರಿಸ್ಥಿತಿ ಬರುತ್ತಾ ಇದ್ರೆ ಅವರ ವಿರೋಧಿಯಾದವನು ಏನು ಮಾಡಬೇಕು ಎನ್ನುವುದನ್ನು ಸರಿಯಾಗಿ ಆಲೋಚಿಸಿ ಕಾರ್ಯ ಪ್ರವರ್ತಕನಾಗುವ ಅರ್ಜುನ. ಇದು ನಿನ್ನಲ್ಲಿ ಯಾಚನೆ ಅಂತ ನೀನು ಭಾವಿಸಿಕೊಳ್ಳಬೇಡ. ಒಬ್ಬ ಯೋಧನಾಗಿ ಅಪೇಕ್ಷೆ ಮಾಡ್ತಾ ಇದ್ದೇನೆ. ಕೊಡುವುದು ಬಿಡುವುದು
ನಿನ್ನಿಚ್ಛೆ ಅರ್ಜುನ ಸನ್ಯಾಸಿ ಎನ್ನುವ ಒಂದು ಮಾತು ಹುಟ್ಟುಕೊಂಡಿದ್ದೇನೆ. ಯಾಕೆ ನಿನಗೆ ಜೀವನದಲ್ಲಿ ಯಾವಾಗ ಯಾವಾಗ ನಿರಾಸಕ್ತಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕಾರಣ ನನ್ನ ಒಂದು ಸ್ವಲ್ಪ ಹೊಗಳಿದೆ. ನೀನು ನಿನ್ನದೇ ಆದಂತ ಉದ್ದೇಶ ಪೂರ್ವಕವಾಗಿ ಗಾಂಧೀವವನ್ನು ಹೊತ್ತಾಕಿದೆ. ಈಗ ನೋಡ್ತೇನೆ ಗಾಂಧೀವವೇ ನಿನ್ನ ಕೈಯಿಂದ ಜಾರಿ ಬಿತ್ತು ನನಗೆ. ಓ ದೇವರೇ, ಈಗ ಯಾಕೆ ನಿನಗೆ ಈ ನಿರಾಸಕ್ತಿ? ಒಬ್ಬೊಬ್ಬರ ಸಹಜ ಗುಣ ಹಾಗಿರ್ತದೆ, ಅದು ಬೇರೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಏನಾಯ್ತು? ಓ ದೇವ, ಕರ್ಣ ಕೇಳ್ತಾ ಇದ್ದಾನೆ. ಅವನ ಮಾತುಗಳನ್ನು ಕೇಳಿದೊಡನೆ ಮೈ ನಡುಗುತ್ತಾ ಇದೆ. ಯಾಕೆ? ಕಲಿ ಕಿರೀಟಿ ಸೈರಿಸು, ಒಂದರಗಳಿಗೆ ಸೈರಿಸು. ಕೇಳ್ಕೊಂಡೆ ನಾನು. ಏನ್ ಹೇಳಿದ? ಈ ಕಾರ್ಯವನ್ನು ಎಸಗಿದಾಗ ನಿನ್ನ ಅಣ್ಣ, ನಿನ್ನ ತಮ್ಮಂದಿರು, ನಿನ್ನ ಮಡದಿಯರು ಅವರಿಗೆ ಏನು ಉತ್ತರ ಕೊಡುತ್ತಿ ಎನ್ನುವುದಾಗಿ ಹೇಳಿದರಲ್ಲ. ಹೌದು, ಹೇಳಿದರನ್ನು ಕೇಳುವಾಗ ಅಂತಃಕರಣವೇ ಕರಗಿ ಹೋಗಿದೆ ಸ್ವಾಮಿ. ಹಾಗೆ ಎಷ್ಟು ಮಾತ್ರ ಅಲ್ಲ ಸ್ವಾಮಿ, ಮತ್ತೇನು? ಅವನ ದುಸ್ಥಿತಿಯನ್ನು ನೋಡಿದೆಯಾ? What
ನಮ್ಮ ಕುಟುಂಬದವನೇ ಅನ್ನಾಗಿ. ಹೌದು, ಹಾ ಇಲ್ಲವಾದಲ್ಲಿ ಹಾ ಅವನ ಮಾತುಗಳನ್ನು ಕೇಳಿದರೆ ಧರ್ಮಜನ ಮಾತಿನಂತೆ, ಹಾಗೆ ಅವನ ಪರಾಕ್ರಮಗಳನ್ನು ನೋಡಿದರೆ ಅನ್ನ ಸಹೋದರನಂತೆ, ಹಾಗೆ ಗುಣಗಳನ್ನು ನೋಡಿದರೇ ತಮ್ಮಂದರು ಸಹದೇವರಂತೆ. ಇಷ್ಟನ್ನೆಲ್ಲ ನೋಡುವಾಗ ನನಗೆ ಒಂದು ಸಂಶಯ ಮೂಡಿದೆ ದೇವ. ಈತ ರಾಧೆಯ ಸುತನೋ ಇಲ್ಲ ಕುಂತಿಯ ಗರ್ಭ ಸಂಜಾತನೋ ಎನ್ನುವುದಾಗಿ. ಹಾಗಾಗಿ ದೇವ, ಅದು ಮಾತ್ರವಲ್ಲ, ಶಸ್ತ್ರಹೀನವಾಗಿದ್ದಾನೆ, ಸಾರಥಿ ಇಲ್ಲ, ರಥ ಹೂಗಿ ಹೋಗಿದೆ ಅವನಿಗೆ, ಏನೂ ಮಾಡಲು ಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿ ಅವ ಇದ್ದಾನೆ. ಏನ್ ಮಾಡುವನು ನೀನು? ಹುಲ್ಲು ಕಚ್ಚಿದವರನ್ನು, ಬೆನ್ನು ತೋರಿಸಿದವರನ್ನು ಯುದ್ಧ ಮಾಡಲಿಕ್ಕೆ ಉಂಟು ಸ್ವಾಮಿ ದೇವ ನೀನು. ಆದ್ರಿಂದ ನಾನು ಯುದ್ಧ ಮಾಡ್ಲಿಕ್ಕೆ ಸಹಿಸುವುದಿಲ್ಲ, ನಾಳೆಲ್ಲ ಬಿಟ್ಟು ಹೋಗ್ತೇನೆ. ನಮ್ಮ ಬಂಧು ಬಾಂಧವರನ್ನು ಕಳೆದುಕೊಂಡಾಯ್ತು. ಈಗ ಈ ಸ್ಥಿತಿಯಲ್ಲಿರುವ ಕರ್ಣನನ್ನು ಹೊಡೆದರೆ ಧರ್ಮಜನನ್ನು ಒಳ್ಳೆ ರೀತಿಯಿಂದ ಮಾತನಾಡಿಸಿಯಾನೆ, ಭೀಮ ನನ್ನನ್ನು ಬಾತಮ್ಮ ಅಂತ ಒಪ್ಪಿಕೊಂಡಾನೆ. ಮರೆತು ಬಿಟ್ಟಿಯೇನು? ಏನು? ಇದೇ ಕರ್ಣನಿಂದ ನನ್ನನ್ನು ಕಾಲಿನಿಂದ ಒದ್ದವನು ಕುರುಕ್ಷೇತ್ರ ಯುದ್ಧದಲ್ಲಿ. ಓ ದೇವ್ರೆ, ಇದು ನಮ್ಮ ಸಂಬಂಧದ ಮಾತು, ನಮ್ಮಲ್ಲಿ ಯುದ್ಧ. ನಿನ್ನಿಂದ ನಿಮ್ಗೆ ಯಾಕಷ್ಟು ಸಿಟ್ಟು ಬರುವುದು? ಎಂಥ ಮಾತನಾಡ್ತಾ ಇದ್ದೀರಾ? ನಿನಗೆ ಏನು ಉಂಟು ಪ್ರಯೋಜನ ಇದೆ? ನಿನ್ನಿಂದ ಆಗುವುದಿಲ್ಲ ಅಂತ ನನಗೆ ಕೊಡು. ನಿನಗೆ ಯಾಕೆ ಸಿಟ್ಟು ಬರುವುದು? ಏನು? ಅಂಬರೀಷ್ ಇದ್ದಾನಲ್ಲ ಮೇಲೆ, ಅವನ ಆಗಿಲ್ಲ ಸಿಟ್ಟು ಮಾಡಬೇಕು. ಕೈಯಲ್ಲಿರುವಂತಹ ಬಿಲ್ಲರು ಬಾಣಗಳನ್ನ ಕೈಯಲ್ಲಿ ಹಿಡಿದುಕೊಳ್ಳುವಾಗ ಇಂದಿನ ಯುದ್ಧ ಆರಂಭದ ಮೊದಲೆಲ್ಲವೂ ನಿನಗೆ ನೆನಪಿಸಿಕೊಡಬೇಕಾದದ್ದೇನೂ ಇಲ್ಲ. ಪುತ್ರ ಶೋಕ ನಿರಂತರ. ನಿನಗೂ ಇದೆ ಪುತ್ರ ಶೋಕ, ಕರ್ಣನಿಗೂ ಇದೆ ಪುತ್ರ ಶೋಕ. ಆದ್ರೆ ನಿನ್ನ ಮಗನ ಸಾವಿನ ಪರಿಯಂತೂ ಯೋಚಿಸಿ ನೋಡು. ಲಂಡಿಗಳಂತೆ ಹಿಂಬಳಿಯಲ್ಲಿ ನಿಂತು ದೂರದಿಂದ ಶತಮಾರ್ಗಗಳಿಂದ ನಿನ್ನ ಮಗನ ಸುರಿಗಿದ ಈ ಕರ್ಣನ ಬಗ್ಗೆ ನಿನಗೆ ಕನಿಕರ, ಗೌರವ, ಬಿಡುವ ಪಾರ್ಥ. ನಿನಗೆ ಮಗನ ಸಾವಿನ ಆ ಕೆಚ್ಚು ಇಲ್ಲ ಅಂತಾದ್ರೆ ನನಗೆ ನನ್ನ ಸಾವಿನ ಬಗ್ಗೆ ವಿಷಾದ ಕೊಡುಮಾನ. ಏನು ದೇವರಿಗೆ ಎಷ್ಟು ಸಿಟ್ಟು ಬಂದ ಮೇಲೆ ನನಗೆ ಸಿಟ್ಟು ಮಾಡಿ ಹೋಗಿದ್ದಾರೆ. ಶಿವ
ಎಂದು ಪ್ರಾಮಾಣಿಕವಾಗಿ ನಾನು ಹೇಳಬಹುದೇ? ಹೀಗಾಗತಕ್ಕದ್ದು ಎಂದು ಎಣಿಸುವ ನಿಯತಿಯೇ ಬೇರೆಯಲ್ಲ. ಹಾ ಶಿವನೇ ಎಂದು ಈ ಸಂದರ್ಭದಲ್ಲಿ ನಾನು ಉದ್ಗಾರವನ್ನ ತೆಗೆಯಬಹುದೇ ಹೊರತು ಬೇರೆ ಏನು ಮಾಡಲು ಸಾಧ್ಯ? ಹಾ ಶಿವನೇ ಎಂದು ನಾನು ಹೇಳಿದ್ರು ನಾನೊಬ್ಬ ಬುದ್ಧಿವಂತ ಅಂತ ನಾನು ಅಂದುಕೊಳ್ಳಬಹುದೇ? ಖಂಡಿತ ಇಲ್ಲ. ಯಾಕಂದ್ರೆ ಸಾಕ್ಷಾತ್ ಪಾಶುಪತವನ್ನ ಆ ಕಡೆ ಅರ್ಜುನನಿಗೆ ಅನುಗ್ರಹಿಸಿದ್ದಾನೆ. ಹಾಗಿದ್ರೆ ಬ್ರಹ್ಮದೇವನ ಮೊರೆಯನ್ನು ಹೋಗಲೇ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ಣಾನಿನ ಹಣೆಯ ಬರಹವೇ ಇಷ್ಟು. ಹರಿನಾಪಿ ಹರನಾಪಿ ಬ್ರಹ್ಮನಾಪಿ ಸುರೇನಪಿ ಲಲಾಟ ಲಿಖಿತ ರೇಖಾ ಪರಿಮಾರ್ಜಂ ನ ಶಕ್ಯತೆ ನಹಿ ಭವತಿ ಎನ್ನವಾವ್ಯಂ ಭವಿತವ್ಯಂ ಭವತ್ಯೇವ. ಅಂದ್ರೆ ಬ್ರಹ್ಮನನ್ನ ಹಣೆಯಲ್ಲಿ ಬರದದ್ದೇ ಇಷ್ಟತೆ. ಬ್ರಹ್ಮದೇವನನ್ನ ಮೊರೆ ಹೋಗಲು ಸಾಧ್ಯ ಇಲ್ಲ. ಹಾಗಿದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಕೃಷ್ಣ ಎಂದು ನಾನು ಕರೆಯಲೇ ಅರ್ಜುನನಿಗೆ ಹುರಿದುಂಬಿಸ್ತಾ ಇದ್ದಾನೆ ಹೊಳೆ ಬಾಣವನ್ನ ಎಂಬುದಾಗಿ. ಹಾಗಿದ್ರೆ ಅವನು ಮೊರೆ ಹೋಗಲು ಸಾಧ್ಯವಿಲ್ಲ. ಯಾರಲ್ಲಿ ಮೊರೆ ಹೋಗಲಿ ಕಾರಣ ನಮ್ಮಂತ ಕ್ಷತ್ರಿಯರಿಗೆ ಸ್ಥಿರೆಯಾಗಿ ಉಳಿದವಳೇ ವಸುಂಧರ. ಈ ಭೂಮಿ, ಈ ಭೂಮಿಯನ್ನ ಆಶ್ರಯಿಸಲೇ ಭೂಮಿಯೇ ರಥವನ್ನ ಕಚ್ಚಿ ಹಿಡಿದಿದ್ದ, ಭೂಮಿಯೇ ನನ್ನನ್ನು ನಿರೋಧಿಸಿದ್ದ. ಹಾಗಿದ್ರೆ ಯಾರ ಮೊರೆ ಹೋಗಲು ಸಾಧ್ಯ ಇಲ್ಲವೇ? ಶಿವ ಶಿವ ಕೈ ಸೋತ ಈ ಕೈಗಳಿಗೆ ಜಯ ಆಗುವುದು ಎಂಬುದಾಗಿ ಭಾವಿಸಿದೆ, ಊಹಿಸಿದೆ, ಯುದ್ಧೋತ್ಸಾಹದಿಂದ ಬಂದೆ. ಕೈ ಸೋತೆನಲ್ಲ, ಕೈ ಸೋತೆನಲ್ಲ. ಜಯ ಹೇಗಾದೀತು ಈ ಕೈಗಳಿಗೆ? ಒಂದೊಂದು ಸಂದರ್ಭದಲ್ಲಿ ದ್ಯೋತವನ್ನ ಆಡಿ ಸೋತಂತ ಆ ಪಾಂಡವರು ಆ ಸಂದರ್ಭದಲ್ಲಿ ದ್ರೌಪದಿಯನ್ನ ಧರ ಧರ ಧರಣೆ ಸಭೆಗೆ ತರುವರೆ ಕೈ ತಟ್ಟಿ ಬಗೆಯಾಡಿದವ ಈ ಕರ್ಣ. ಎರಡೂ ಕೈಗಳನ್ನ ತೋರಿಸಿ ವೇಶ್ಯೆ ಎಂದು ನುಡಿದವ ಈ ಕರ್ಣ. ಹಾಗೆ ತೋರಿಸಿದ ಈ ಕೈಗಳಿಗೆ, ಕೈ ತಟ್ಟಿದ ಈ ಕೈಗಳಿಗೆ ಜಯ ಆಗಲು ಹೇಗೆ ಸಾಧ್ಯ? ಕೈ ಸೋಲದೆ ಸೋತು ಕಾಡಿಗೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಕೈ ತಟ್ಟಿ ಬೆರಳನ್ನ ತೋರಿಸಿ ಹಸುಗಳು 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 ಹೀಗೆಂಬುದಾಗಿ ನುಡಿದವ ಈ ಕರ್ಣ. ಬೆರಳಿಟ್ಟು ತೋರಿದವ ಈ ಕರ್ಣ. ಅಂಥ ಕೈಗಳಿಗೆ ಜಯ ಆಗುವುದು ಹೇಗೆ? ಯಾರ್ಯಾರು 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 ನನ್ನ ತಲೆಗೆ ಮಂತ್ರಾಕ್ಷತೆಯನ್ನು ಹಾಕಿ ಕರ್ಣ ನಿನಗೆ ಶ್ರೇಯಸ್ಸಾಗಲಿ ಎಂದು ಹರಸಬೇಕಿತ್ತು, ಅವರೆಲ್ಲ ನನ್ನ ಪಾಲಿಗೆ ಮುನಿದಿದ್ದಾರೆ. ಅಂದು ಗುರು ಪರಶುರಾಮಾಚಾರ್ಯರು ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದೆ. ತುಂಬಿಯೊಂದು ಕೊರೆಯಿತು, ರಕ್ತ ಹರಿಯಲು ಪ್ರಾರಂಭವಾಯಿತು. ಎಬ್ಬಿಸುವುದು ಸರಿಯಲ್ಲ ಎಂಬುದಾಗಿ ನೋವನ್ನು ತಡೆದುಕೊಂಡೆ. ಆ ರಕ್ತವು ಅವರ ಕೆನ್ನೆಗೆ ಚಲ್ಲಿ ಎದ್ದು ನಿಂತು, ಇಂಥ ನೋವನ್ನು ತಡೆದುಕೊಳ್ಳಲಿಕ್ಕೆ ಬ್ರಾಹ್ಮಣನಾದವನಿಗೆ ಸಾಧ್ಯ ಇಲ್ಲ. ನೀನು ಬ್ರಾಹ್ಮಣನಲ್ಲ, ಇಗೋ ನಾನು ಕಲಿಸಿರುವಂತಹ ವಿದ್ಯೆ
ನಿನ್ನ ಆಪತ್ಕಾಲಕ್ಕೆ ನಿನಗೆ ನೆರವು ಬಾರದೆ ಹೋಗಲಿ ಎಂಬುದಾಗಿ ಶಪಿಸಿದ್ರಲ್ಲ. ಗುರುವಿನ ಶಾಪವನ್ನ ಹೊತ್ತಂತ ಒಬ್ಬನೊಬ್ಬ ವ್ಯಕ್ತಿಗೆ ಕೈ ಸೋಲದೆ ಇನ್ನೇ ಹಾಗೆ ಕತ್ತಿಯನ್ನ ಹಿಡಿದೆ ಯುದ್ಧೋತ್ಸಾಹದಿಂದ ಒಂದಾನೊಂದು ದಿನ ಕತ್ತಿಯನ್ನ ತಿರುಗಿಸುವಾಗ ಕೈ ಜಾರಿತು. ಬ್ರಾಹ್ಮಣರ ಹೋಮದೇವ್ ಆ ಹಸುವಿಗೆ ತಾಗಿ ಅದು ಅಲ್ಲೇ ತೀರಿ ಹೋಯಿತು. ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣನನ್ನು ಶಪಿಸಿದ. ಅಯ್ಯ ಮದಭರಿತನಾದಂತ ಕ್ಷತ್ರಿಯನೇ, ನಿನಗೆ ಸರಿಯಾದ ಕಾಲದಲ್ಲಿ ಭೂಮಿಯೇ ವಿರೋಧಿಸಲಿ ಎಂಬುದಾಗಿ ಭೂಮಿಯೇ ವ್ರತದ ಗಾಳಿಯನ್ನು ಕಚ್ಚಿ ಹಿಡಿಯುತ್ತದೆ. ಬಾಣಗಳನ್ನು ತೆಗೆದು ಮಂತ್ರೋಚ್ಚಾರವನ್ನು ಮಾಡೋಣ ಎಂದು ಎಣಿಸಿದ್ರೆ ಮಂತ್ರಗಳೇ ನೆನಪಿಗೆ ಬರುತ್ತಾ ಇಲ್ವಲ್ಲ. ಇನ್ನು ಹೆತ್ತಂತ ತಾಯಿ ಹೆತ್ತೊಡನೆಯೇ ನನ್ನನ್ನ ನದಿಗೆ ಬಿಸಾಡಿದ. ಹುಟ್ಟಿದಾಗ ಹೆತ್ತ ತಾಯಿಗೆ ಬೇಡದೇ ಇರುವಂತಹ ಒಬ್ಬ ವ್ಯಕ್ತಿ ಇನ್ನು ಪ್ರಪಂಚದಲ್ಲಿ ಯಾರಿಗೆ ಬೇಕಾದ ತಾಯಿಯಿಂದ ದೂರ. ಗುರುವಿನ ಶಾಪ, ಬ್ರಾಹ್ಮಣರ ಶಾಪ, ಆದ್ರೂ ಬಾಳಿ ಬದುಕಿದೆ. ಯಾಕೆ? ನನ್ನೊಡೆಯ ಕೌರವನಿಗಾಗಿ. ನನಗೇನೂ ಇಲ್ಲದಂತ ಸಂದರ್ಭದಲ್ಲಿ ಇಗೋ ನಿನಗೇನೂ ಇಲ್ಲ ಎಂದು ನೀನು ಚಿಂತಿಸುವುದು ಬೇಡ. ಇದೇ ಸಂದರ್ಭದಲ್ಲಿ ಅಂಗರಾಜ್ಯಕ್ಕೆ ನಿನಗೆ ಆಧಿಪತ್ಯವನ್ನು ಕೊಟ್ಟಿದ್ದೇನೆ. ಅಂಗರಾಜ್ಯ ಎನ್ನುವಂಥ ಒಳ್ಳೆಯ ಭೂಮಿಗೆ ಸುಧೀಂದ್ರನಾಗಿ ಅವಳು ಹೋಗು ಹೀಗೆಂಬುದಾಗಿ ಅವ ನನಗೆ ಆಶ್ರಯ ಕೊಟ್ಟ. ನಾನು ಇಲ್ಲಿಯವರೆಗೆ ಬಾಳಿ ಬದುಕಿದ್ದಿದ್ರೆ ಆ ಕೌರವನಿಗಾಗಿ ನನಗನ್ನಿಸುವುದು ನನ್ನ ರಥದ ಚಕ್ರ ಹುದುಗಿ ಹೋದದ್ದಲ್ಲ, ಹುದುಗಿ ಹೋದದ್ದಲ್ಲ, ಹುದುಗಿ ಹೋದದ್ದಲ್ಲ. ಕೌರವನ ಭಾಗ್ಯ ಚಕ್ರವೇ ಕೈ ಸೋತೇನಲ್ಲ. ನಾನೇ ಇಲ್ಲ ಅಂತ ಆದ್ಮೇಲೆ ಇನ್ನ ಕೌರವನಿಗೆ ಯಾರಾದರೂ ಆಟ ಕರ್ಣನೊಡನೆ, ಊಟ ಕರ್ಣನೊಡನೆ, ಊಟ ಕರ್ಣನೊಡನೆ. ಒಂದೊಂದು ದಿನ ಅವನ ಮಡದಿಯಾಗಿರುವಂತಹ ಭಾನುಮತಿಯೊಡನೆ ದ್ಯೂತವನ್ನ ಆಡಿದವನ ಅವಳ ಕುತ್ತಿಗೆಯಲ್ಲಿ ಇರುವಂತಹ ಮುತ್ತಿನ ಹಾರವನ್ನೇ ಪಣವಾಗಿಟ್ಟು ಆಡಿದಂತಹ ಸಂದರ್ಭ ನಾನೇ ಗೆದ್ದೆ. ಕೊಡು ಸರವನ್ನ ಎಂಬುದಾಗಿ ಕೇಳಿ ಕೊಡಲೊಲ್ಲೆ ಎಂದಾಗ ಆ ಸರಕ್ಕೆ ಕೈ ಎಳೆದಾಗ ಮುತ್ತುಗಳೆಲ್ಲ ಚೆದುರಿ ಹೋದ. ಆ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದಂತ ನನ್ನ ಮಿತ್ರ ಸುಯೋಧನ ಆ ದೃಶ್ಯವನ್ನ ಕಂಡು, ಮಿತ್ರ ಕರ್ಣ, ಈ ಮುತ್ತುಗಳನ್ನು ನಿನಗೆ ಆಯ್ದು ಕೊಡಲೇ ಎಂಬುದಾಗಿ ಕೇಳಿದವು. ಅಂತ ಮಿತ್ರರು ನನಗಿನ್ಯಾರಾದರು? ನಾನೇ ಕೈ ಸೋತ ಮೇಲೆ ಆ ಕೌರವನಿಗೆ ಇನ್ಯಾರು ಗತಿ? ಆ ಕೌರವನು ಸತ್ತು ಹೋಗ್ತಾನಲ್ಲ ಎಂದು ಕಾಣುವಾಗ ಮೊಮ್ಮಲ ಮರುಕವೇ ಬರುತ್ತಾರೆ. ಇದ್ರೆ ಯಾರಿಂದ ಒಬ್ಬರಿದ್ದಾನೆ, ನನ್ನ ಹೃತ್ಕಮಲದಲ್ಲಿದ್ದಂತಹ ಆ ವಾಸುದೇವ, ಅವನನ್ನೇ ಧ್ಯಾನ ಮಾಡ್ತಾ ಕುಳಿತುಕೊಳ್ತೇನೆ. ವಾಸುದೇವ ವಾಸುದೇವ ವಾಸುದೇವ.
ಅಪ್ಪ. ಏನು ಮಾಡೋಣ ಸ್ವಾಮಿ? ಅಂತೂ ಕೊನೆಗೆ ಇವತ್ತು ಇಲ್ಲಿ ನೋಡುವಾಗ ಆಯ್ತಲ್ಲಪ್ಪ. ನನ್ನ ಯೋಗವೋ ಏನೋ. ಹೌದಪ್ಪ, ನಿನ್ಗನ್ಸ್ಬಹುದು ಹತ್ತಿ ತೂಗುವಲ್ಲಿ ಮಡಕ್ಕೇನು ಕೆಲಸ, ರಕ್ತ ಕಂಡ್ರೆ ಹೆದರಿ ಪ್ರಾಣ ಬಿಡುವಂತ ಈ ರಣಾಂಗಣದಲ್ಲಿ ಬ್ರಾಹ್ಮಣರಿಗೆ ಏನು ಕೆಲಸ ಅಂತ. ನೀವು ಯಾಕೆ ಬಂದ್ರಿ ಸ್ವಾಮಿ? ಹೌದಪ್ಪ, ಬರ್ಬೇಕಾಯ್ತಪ್ಪ. ಯಾರೆಲ್ಲ ಕೇಳಿದ್ರು ನಿಂದೇ ಹೆಸರಪ್ಪ. ಯಾರನ್ನೇ ಕೇಳಿ ದಾನ ಶೂರ ವೀರ ಕರ್ಣ, ದಾನ ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ ಅಂತಪ್ಪ ನಿಂದು. ಹೇಳಿದ್ದನ್ನು ಕೇಳಿದ್ದೆ, ಆದ್ರೆ ನೋಡಿದ್ದಿಲ್ಲ. ನೀನು ದಾನ ಕೊಟ್ಟಿ ಅಂತ ನಾನು ಬಂದದ್ದಲ್ಲಪ್ಪ. ದಾನ ಕೊಡೋದು ಹೌದಂತ ನೋಡ್ಕೊಂಡು ಹೋಗುವಂತ ಬಂದೆ. ಹೌದಾ? ಹೌದಪ್ಪ. ಹೌದಾ ಸ್ವಾಮಿ? ಹೌದು. ನಾನು ದಾನ ಕೊಡುವುದನ್ನು ನೀವು ನೋಡ್ಬೇಕು. ಹೌದು. ದಾನ ನಾನು ಕೊಡ್ಬೇಕಂತ ನೀವು ಆಶಿಸ್ತಿದ್ದೀರೋ? ಹೌದಪ್ಪ ಕಾರಣ. ಯಾಕಂದ್ರೆ ದಾನ ಕೊಡುವವರು ಬಹಳಷ್ಟು ಮಂದಿ ಇದ್ದಾರಪ್ಪ. ಕೆಲವರು ಕೊಡುವುದ್ಯಾಕೆ ತಮ್ಮ ಹತ್ರ ಇದೆ ಅಂತ ತೋರಿಸ್ಕೊಡುವುದಕ್ಕೆ. ಕೆಲವರು ಕೊಡುವುದು ಯಾಕೆ ಹೇಳು? ತಮ್ಮ ಹೆಸರು ಬರ್ಬೇಕು ಅಂತ, ಭಾವಚಿತ್ರ ಬರ್ಬೇಕು ಅಂತ ದಾನ ಕೊಡ್ತಾರೆ. ಕೆಲವರು ಕೊಟ್ಟದ ಆ ಕಡೆ ಹೋಗಿ ನೋಡಿದ್ರೆ ಪ್ರಚಾರ ಮಾಡಿದ್ದೆ ಒಂದಾಗಿರ್ತದೆ, ಒಳಗೆ ಬಂದಿರೋದೇ ಒಂದಾಗಿರ್ತದಪ್ಪ. ಆದ್ರೆ ನೀನ್ ಹಾಗಲ್ಲ. ಇನ್ನು ಕೆಲವರು ವೇದಿಕೆ ಮೇಲೆ ಕರೆದು ಒಂದೆರಡು ಹಾರ ಆದ್ರೂ ಹಾಕಿ ಅಂತ ಕೊಡುವವರು ಇದ್ದಾರೆ. ಹೌದಪ್ಪ. ಆದ್ರೆ ನೀನ್ ಹಾಗಲ್ಲ ಅಂತ ಕೇಳಿದ್ದೆ. ನಿಜವಾಗಿ ಮನಸಾರ ನೀನ್ ದಾನ ಕೊಟ್ಟಿ ಅಂತ ಆದ್ರೆ ಒಂದು ಪಡೆಯುವಂತ ನನಗಾಗಿ ಅಲ್ಲಪ್ಪ. ಯಾಕಂದ್ರೆ ಕೆಲವರ ಹತ್ರ ದಾನ ಪಡೆದ್ರೆ ಅದೊಂಥರ ಕೀರ್ತಿ. ಹಾಗಾಗಿ ದೊಡ್ಡ ಮನುಷ್ಯರು ಕೆಲವರೆಲ್ಲ ಹಸ್ತಾಕ್ಷರ ಪಡೆಯೋರು ಇರ್ತಾರೆ. ಹಾಗೆ ನಿನ್ನಿಂದ ದಾನ ಪಡೆದ್ರೆ ಮುಂದೆ ನನ್ನ ಮಕ್ಕಳ ಕಾಲದಲ್ಲಿ ಅದನ್ನೆಲ್ಲರೂ ಸಂಗ್ರಹದಲ್ಲಿ ಇಡಬಹುದಲ್ಲ. ಕಾರಣದಿಂದ ಪಡೆದ ದಾನ ಅಂತ ಸ್ವಾಮಿ. ಹೊಟ್ಟೆಯ ಕಾರಣ ಸ್ವಾಮಿ. ದಾನವನ್ನ ಪಡೆಯಬೇಕು. ಹೌದಪ್ಪ. ಸ್ವಾಮಿ, ಕೊಡುವ ಮನಸ್ಸು ನನಗಿದೆ, ಆದ್ರೆ ಕೊಡುವ ಸ್ಥಳ ಇದು ಹೌದು ಅಂತ ನೋಡಿಕೊಡ್ಬೇಕಾಗ್ತದೆ. ಏನಾಯ್ತಪ್ಪ? ಯಾಕಂದ್ರೆ ಈ ಹಿಂದೆ ಸಿಂಹಾಸನದಲ್ಲಿ ಕುಳಿತುಕೊಂಡಂತ ನಾನು ನಿಮ್ಮಂಥ ಅನೇಕ ಬ್ರಾಹ್ಮಣರಿಗೆ ಧನ ಕನಕ ಭೂದಾನ ಗೋದಾನ ಇತ್ಯಾದಿಗಳನ್ನ ಯಥೇಚ್ಛವಾಗಿ ಮಾಡಿದವರು. ಆದ್ರೂ ಒಂದು ಬೇಸರ ಇತ್ತು ಸ್ವಾಮಿ. ಯಾವುದೇ ಆದ್ರೂ ನನ್ನ ಸ್ವಂತದ್ದಲ್ಲ. ಎಷ್ಟಾದ್ರೂ ಒಡೆಯ ಕೌರವೇಶ್ವರ ಕೊಟ್ಟದ್ದು. ಅವ ಕೊಟ್ಟದ್ದನ್ನೇ ತೆಗೆದು ಕೊಟ್ಟೆ ನಾನು. ಆದ್ರೂ ನೀವು ಹೇಳಿದ್ರಿ ದಾನ ಶೂರ ವೀರ ಕರ್ಣ ಎಂಬುದಾಗಿ. ಸತ್ಯ ಸ್ವಾಮಿ, ಯಾವ ಕಾಲಕ್ಕೂ ಯಾರೇ ಆಗಲಿ ದೇಹಿ ಅಂತ ಬಂದವರಿಗೆ ನಾಸ್ತಿ ಅಂತ ಹೇಳಿದವ ಈ ಕರ್ಣ ಅಲ್ಲ. ಕೊಡುವುದು ಎಷ್ಟು ಎನ್ನುವುದು ಮುಖ್ಯ ಅಲ್ಲ, ಕೊಡುವ ಭಾವನೆ ಹೇಗೆ ಎನ್ನುವುದು ಮುಖ್ಯ. ಒಳ್ಳೆ ಹೃದಯದಿಂದ ಕೊಟ್ಟವ ನಾನು. ಅದು ಎಲ್ಲಿಯೋ ನನ್ನ ಒಳಗೆ ಒಂದು ಅಹಂಕಾರ ಇದ್ದಿತ್ತು ಸ್ವಾಮಿ. ಈ ಹಿಂದೆ ಬ್ರಾಹ್ಮಣರಿಂದ ಶಾಪಗ್ರಸ್ತನಾದವ ನಾನು. ಭೂಮಿಯೇ ನಿನ್ನನ್ನು ವಿರೋಧಿಸಲಿ ಹೀಗೆ ಬ್ರಾಹ್ಮಣರು ಶಾಪ ಕೊಟ್ಟಿದ್ದರು. ಆಗಲೇ ಎಣಿಸಿದ್ದೆ, ಏನಿದ್ರು ಬ್ರಾಹ್ಮಣರು ಕೈ ಕೆಳಗಿರಬೇಕು, ನನ್ನ ಕೈ ಮೇಲಿರಬೇಕು. ಆ ಒಂದು ಅಹಂಕಾರದಿಂದ ನಾನು ದಾನವನ್ನ ಕೊಟ್ಟೆ. ಹಾಗಿದ್ರು
ನಾನೊಬ್ಬ ದಾನಿ, ನಾನೊಬ್ಬ ತ್ಯಾಗಿ ಅಂತ ನಿಮ್ಮ ಬಾಯಿಂದ ಬಂತಲ್ಲ ಸ್ವಾಮಿ, ಕೃತಾರ್ಥನಾದ, ಧನ್ಯನಾದ. ಈ ಹಿಂದೆ ಒಟ್ಟತೆ ಆದ್ರೂ ಒಂದು ಅಹಂಕಾರ ಇದ್ದಿತ್ತು ನನಗೆ. ಈಗ ಅಹಂಕಾರ ಎಲ್ಲ ಅಳಿದಿದೆ ಸ್ವಾಮಿ. ಆದ್ರೆ ನನ್ನದ್ದಾದದನ್ನ ಏನಾದ್ರೂ ಕೊಡಬೇಕು ನಿಮಗೆ ಅಂತ ಮನಸ್ಸು ಉಂಟು. ಆದ್ರೆ ಕೊಡಲಿಕ್ಕೆ ಏನು, ಕೊಡಲಿಕ್ಕೆ ನನ್ನದ್ದಾದದ್ದು ಏನುಂಟು ಸ್ವಾಮಿ? ಕೊಡ್ಲಿಕ್ಕೆ ಮನಸ್ಸುಂಟಾ? ಮನಸ್ಸುಂಟಾದ್ರೆ ಮಾರ್ಗ ನಾನು ತೋರ್ತೇನೆ. ಏನು ಸ್ವಾಮಿ? ಕೊಡುವುದಕ್ಕೆ ಏನು ಇಲ್ಲ ಅಂತ ಹಾಗೆ ಬರೀ ಕೈಯಲ್ಲಿ ನನ್ ಕಳಿಸಿ ಬಿಡ್ತೀಯ ಅಂತ ನನ್ನ ಬಾಯಿಂದ ಇಲ್ಲ ಅಂತ ಹೇಳಿಸ್ತೀರೋ? ಕೊಡುವುದಕ್ಕೆ ಮನಸ್ಸುಂಟ ಅಂತ ಹೇಳಿದೆಯಲ್ಲ, ಖಂಡಿತ ಮನಸ್ಸು. ಅಷ್ಟು ಸಾಕು. ಕೊಡುವುದಾದ್ರೆ ಉಂಟಲ್ಲ ನಿನ್ನಲ್ಲಿ ಇನ್ನು ಏನು ಅಲ್ಲಿ ಕಾಣ್ತಾ ಇರುವಂತ ಕರ್ಣ ಕುಂಡಲಗಳು, ಅದನ್ನೇ ಕೊಡ್ತೀರಪ್ಪ. ಕರ್ಣ ಕುಂಡಲಗಳು? ಹೌದಪ್ಪ. ಪ್ರಾಮಾಣಿಕವಾಗಿ ಇದು ನನ್ನ ಸ್ವಂತದ್ದು ಹೌದು. ಯಾಕಂದ್ರೆ ನನ್ನ ಹುಟ್ಟಿನಾರಾಧ್ಯ ಅದು ನನ್ನೊಂದಿಗೆ ಬಂದಿದೆ. ಅದನ್ನೇ ಕೇಳುತ್ತಿದ್ದೀರಲ್ಲ, ಈಗ ಕೊಡ್ತೇನೆ ಕೊಡ್ತೇನೆ. ಯಾಕೆ ಸ್ವಾಮಿ? ಕೊಡು ಅಂತ ಹೇಳುವವರು ನೀವೇ, ಕೊಡ್ತೇನೆ ಅಂತ ಮುಂದಾದ್ರೂ ಮುಖ ಸಣ್ಣ ಮಾಡುವುದು ನೀವೇ. ಇದು ಕೊಡ್ತಾರೆ ಅಂತ ಎಲ್ಲ ತೆಗೆದುಕೊಂಡು ಹೋಗೋದಿದ್ರೆ ಇಷ್ಟರೊಳಗೆ ಬ್ರಾಹ್ಮಣರು ಬಹಳ ಶ್ರೀಮಂತ ಆಗ್ತಾ ಇದ್ರಪ್ಪ. ತೆಗೆದುಕೊಂಡಂತಹ ದಾನಕ್ಕೂ ಒಂದು ಪ್ರಾಯಶ್ಚಿತ್ತ ಅಂತ ಖರ್ಚು ಮಾಡಬೇಕಾಗ್ತದಪ್ಪ. ಒಂದು ಶಿಷ್ಟಾಚಾರ ಅಂತ ಉಂಟು. ನಾನು ಕೇಳಿದ್ದು ದಾನ, ಭಿಕ್ಷೆ ಅಲ್ಲಪ್ಪ. ಹಾಗೆ ಕೊಟ್ಟರೆ ಅದು ಒಂದು ನಿನದಾಗಿ ಇರ್ತದೆ, ಹೆಸರಿ ಮಾತ್ರ ನನ್ನ ಕೈಯಲ್ಲಿ ಬಂದಿರ್ತದಪ್ಪ. ಮನಸಾರ ನೀನು ದಾರೆ ಎರೆದು ಕೊಡ್ಬೇಕಪ್ಪ. ಧಾರೆ ಎರೆದು ಕೊಡಬೇಕು ಸ್ವಾಮಿ. ಧಾರೆ ಎರೆಯಬೇಕಿದ್ರೆ ಶುದ್ಧೋದಕಬೇಕು. ನೋಡಿದ್ರು ಸ್ವಾಮಿ, ಎಲ್ಲಿ ನೋಡಿದ್ರು ರಕ್ತವೇ ಕಾಣುತ್ತಾ ಇದೆ. ಇಲ್ಲಿ ಶುದ್ಧ ಜಲ ಎಲ್ಲಿಂದ ತರಲಿ ಸ್ವಾಮಿ? ಎಲ್ಲಿಂದ ತರಲಿ? ಅದಕ್ಕೂ ಯೋಚನೆ ಮಾಡೋದು ಬೇಡಪ್ಪ. ಶುದ್ಧೋದಕ ದಾರಿ ಅದು ಕೊಡುವುದಕ್ಕೆ ಇಲ್ಲಿ ಎಲ್ಲಿದೆ ಅಂತ ಯೋಚನೆ ಮಾಡೋದು, ಹುಡುಕೋದು ಬೇಡ. ಎಲ್ಲೆಲ್ಲ ಯಾಕೆ ಹುಡುಬೇಕು? ನಿನ್ನ ಹತ್ರವೇ ಉಂಟಲ್ಲ ಹೃದಯ ಕಮಲದಲ್ಲಿ ಆ ಅಮೃತ ಕಲಶ, ಅದನ್ನೇ ದಾರಿಯನ್ನು ಕೊಟ್ಟುಬಿಡಪ್ಪ. ಅಮೃತ ಕಲಶದಿಂದ ಶುದ್ಧೋದಕವನ್ನು ತೆಗೆದು ಧಾರೆ ಎರಿಬೇಕೆ ಸ್ವಾಮಿ? ಹೌದಪ್ಪ. ಮಾಸೆ ಬಲ್ಲಳು ವಾರಳಿದೆರ ಮಾತೆ ಬಲ್ಲಳು ವಾರಳಿದೆರ
ನನ್ನ ಹೃದಯದಲ್ಲಿರುವಂತಹ ಅಮೃತ ಕಲಶ ಅದನ್ನೇ ತೆಗೆದು ಧಾರೆ ಎಳೆದು ಕೊಡು. ಈ ವಿಷಯ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಯಾರಿಗೆ? ಮಾತೆ ಬಲ್ಲಳು. ಕುಂತಿದೆ, ಅವಳೇ ಬಂದು ಕೇಳುತ್ತಾ ಇದ್ದಾಳೆ. ವೇಷಾಂತರವನ್ನು ಮಾಡಿ ಕೇಳುವುದಿಲ್ಲ. ನಾ ಮಾತಾ ಶಪಥೆ ಪುತ್ರಂ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆಯೇ ಹೊರತು ಕೆಟ್ಟ ತಾಯಿತರು ಹುಟ್ಟುವುದಿಲ್ಲ. ಆ ತಾಯಿ ಮಗನೇ ನನ್ನ ಮಕ್ಕಳನ್ನ ಕಾಯ್ದುಕೊಡು ಎಂದು ಕೇಳಿದಲೇ ವಿನಃ ದೊಡ್ಡ ಬಾಣವನ್ನ ನೀನು ತೊಡಬೇಡ ಎಂದು ಕೇಳಿದಲೇ ವಿನಃ ಮಗು ನೀನು ಸತ್ತು ಹೋಗು ಅಂತ ಹೇಳಿಲ್ವಲ್ಲ. ಯಾವ ತಾಯಿಯೂ ಅದನ್ನು ಬಯಸಲಿಕ್ಕಿಲ್ಲ. ಹಾಗಿದ್ರೆ ಕ್ಷತ್ರಿಯಾಣಿಯಾದವಳು ಪಡೆಯುವುದಿದ್ರು ಎರಡೇ ವರವನ್ನು. ಹಾಗಿದ್ರೆ ಮಾತೆ ಬಲ್ಲಳು, ಕಾರಣ ಈತ ಇಲ್ಲ. ಯಾಕಂದ್ರೆ ಒಬ್ಬ ಮಗ ಈ ರೀತಿ ಸತ್ತು ಹೋಗ್ಲಿ ಅಂತ ಯಾವ ತಾಯಿಯು ಬಯಸುತ್ತಿಲ್ಲ. ಮಾತೆ ಬರ್ಲಿಕ್ಕೆ ಬರಬಾರದು. ತಾತ ಬಲ್ಲನು. ಜಗಚ್ಚಕ್ಷುವಾದಂತ ಸೂರ್ಯದೇವ ಅವನಿಗೆ ಗೊತ್ತುಂಟ. ಕಾಡ ಕತ್ತಲೆಯೊಡನೆ ಕಲಿತ ನದಿ ಕಾದಾಡಿ ಪೂರ್ವ ರಣರಂಗಗಳು ರಕ್ತದ ಕುಳಿಯಾಡಿ ಜಗದ ಸೇನಾಧಿಪತಿ ಬರುತ್ತಿಹನು ನೋಡಿ. ಕತ್ತಲೆ ಎನ್ನುವಂತ ಕುತ್ತವನ್ನ ಕತ್ತರಿಸಿ ಪ್ರಪಂಚ ಮುಖಕ್ಕೆ ನಿತ್ಯವೂ ಬೆಳಕನ್ನು ಹರಿಸುವಂತ ಆತನನ್ನ ಪ್ರಪಂಚದ ಸೇನಾನಿ ಅಂತ ಕರೆದಿದ್ದಾರೆ. ಅಂತ ಸೂರ್ಯ ಅಂದೇ ಹೇಳಿದ್ದಾನೆ, ಮಗನೇ ಮೋಸ ಹೋಗಬೇಡ ನೀನು ಎಂಬುದಾಗಿ. ಇಂದ್ರನನ್ನ ಬಳಿ ಕವಚವನ್ನ ಕೇಳಲು ಬಂದಾಗ ಮಗನೇ ಮೋಸ ಹೋಗಬೇಡ, ಮೋಸ ಹೋಗಬೇಡ ಅಂತ ಹೇಳಿದ್ದಾನೆ. ಒಂದೇ ಹಾಗೆ ಹೇಳಿದಂತ ತಾತ ತಂದೆ ಈಗ ಬಂದು ನಿನ್ನ ಹೃದಯವನ್ನು ಒಡೆದುಕೊಡು ಅಂತ ಕೇಳಲು ಸಾಧ್ಯವೇ? ತಾತ ಬಲ್ಲನು, ಕೇಳಲಿದನು. ಹಾಗಿದ್ರೆ ಬಂದವ ಯಾರು? ಯಾರು? ಒಬ್ಬನೇ ಲಕ್ಷ್ಮೀನಾಥ. ಲಕ್ಷ್ಮೀನಾಥ ಬಂದನು. ಅವನೇ ಬಂದನೆ ಇರಬಹುದು, ಮತ್ತಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಕೇಳುತ್ತಾ ಇದ್ದಾನೆ. ಪಂಚಭೂತಗಳಿಂದ ಆದಂತ ಈ ದೇಹ ಒಂದಲ್ಲ ಒಂದು ದಿನ ಪಂಚಭೂತಗಳಲ್ಲಿಯೇ ಲೀನವಾಗಿ ಹೋಗ್ತದೆ. ಇದು ನಿತ್ಯ ಸತ್ಯ. ಅವನಿಂದಲೇ ದತ್ತವಾದಂತಹ ದೇಹ ಅವನೇ ಕೇಳುತ್ತಾ ಇದ್ದಾನೆ. ಆದ್ರೆ ಕೊಡಲೊಲ್ಲೆ ಅಂತ ಹೇಳಲು ನಾನು ಎಷ್ಟರ ಎಲ್ಲ ಪ್ರಪಂಚದ ಮಾನವರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ಏನಾದ್ರೂ ಕೊಡು, ಏನಾದ್ರೂ ಕೊಡು, ಏನಾದ್ರೂ ಒಳ್ಳೇದು ಮಾಡು ಎಂಬುದಾಗಿ. ನನ್ನ ಪಾಲಿಗೆ ಇದು ಸುಯೋಗವೇ ಸರಿ. ಯಾಕಂದ್ರೆ ಭಗವಂತನೇ ಬಂದು ಕೇಳ್ತಾ ಇದ್ದಾನೆ, ಕೊಡು 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 ಕೊಡು. ಭಗವಂತನಿಗೆ ಕೊಡುವಂತ ಯೋಗ ಎಷ್ಟು ಮಾನವರಿಗೆ ಬಂದಿತ್ತು. ಹೇಳ್ತಾ ಇದ್ದಾನ ಲಕ್ಷ್ಮೀನಾಥ. ರಾಧಾ ಕೃಷ್ಣ ಲಕ್ಷ್ಮೀ ಲೋಲ. ಅವ ವೇಷ ಮರೆಸಿಕೊಂಡ್ರೆ ಯಾರು ಬಂದವಂತ ಗೊತ್ತಾಗುವುದಿಲ್ಲ. ಹೌದು, ಅವ ಯಾವಾಗ ಹೇಗೆ
ಉದ್ದೇಶ ಮಾಡಿಕೊಂಡು ಏನು ಕೇಳ್ತಾನೆ ಅದು ನಮಗೆ ಗೊತ್ತಾಗುವುದಿಲ್ಲ. ಕೇಳಿ ಪ್ರಾರಂಭ ಮಾಡಿದ್ರು. ಬಹುಶಃ ಅವ ನಮ್ಮ ಹತ್ರ ಬಂದದ್ದೇ ಅದಕ್ಕಿರ್ಬೇಕು. ಕಾಣಿಸ್ತಾ ಇಲ್ಲ ಇವತ್ತು. ಏನಾದ್ರೂ ಸರಿ ತುಡಿಸಿ ಇವನಿಂದ ಪಡೆದುಕೊಂಡೇ ಹೋಗುವಂತ ಆಲೋಚನೆ ಮಾಡಿದ್ದಿರ್ಬೇಕು ಅವ. ಹಾಗಾಗಿ ಕೇಳ್ತಾ ಇದ್ದಾನೆ. ಸ್ವಾಮಿ, ಪ್ರಪಂಚ ನಿನ್ನನ್ನ ಗೋವಿಂದ ಅಂತ ಕರೆದಿದ್ದಾರೆ. ಕೇವಲ ಗೋಪಾಲಕನ ನೆಲೆಯಲ್ಲಿ ನಿನ್ನನ್ನು ಗೋವಿಂದ ಅಂತ ಕರೆದ್ರೆ ವಿನಃ ನಿಜವಾದ ಶಬ್ದದ ಅರ್ಥವನ್ನು ನೋಡುವಾಗ ಗೋ ಅರ್ಥಾತ್ ಸ್ವರ್ಗದಿಂದ ನೀನು ಮೇಲಿಂದ ಕೆಳಗಿಳಿದವ ಅಂತ ಅರ್ಥ. ಯಾಕೆ ಮೇಲಿಂದ ಕೆಳಗಿಳಿದೆ? ನಮ್ಮಂತ ಈ ಕೆಳಗೆ ಬಿದ್ದವರನ್ನ ಮೇಲೆ ಎತ್ತಲಿಕ್ಕೆ ಇಳಿದೆ ದೇವ. ಸಾಕಾಯ್ತು. ಈಗ ಮೋಕ್ಷವನ್ನ ಕರುಣಿಸು ಕರುಣಿಸು ಈ ಎರಡು ಪ್ರತಿಪಾದನೆಗಳನ್ನು ಸುಳ್ಳು ಮಾಡಿದೆ. ನಿನ್ನ ಈ ಜನ್ಮ ಸಾರ್ಥಕವಾಯಿತು. ಮೋಕ್ಷ ಇನ್ನಿಲ್ಲೇ ಕರುಣಿಸುತ್ತೇನೆ. ಅರ್ಥಾತ್ ಬತ್ತಳಿಗೆಯಲ್ಲಿರುವ ಅಂಜನಾಸ್ತ್ರವೆಂಬ ಶರವನ್ನ ಪಾರ್ಥನ ಮಹಾ ದೊಡ್ಡ ಎರಡನೇ ಪ್ರತಿಜ್ಞೆಯೂ ಮುಗಿಯಿತು ಅಲ್ವಾ? ಆತಕ ಮುಡಿಯಬಹುದು ನಿನ್ನ ಅಣ್ಣ ಧರ್ಮರಾಯ. ಅವರ ನಿರ್ದೇಶನದಲ್ಲಿ ನೂತನ ಯಕ್ಷಗಾನ ಪ್ರಯೋಗ ಮಹಾಕವಿ ಕರ್ಣನ್ನ ನಾವು ನೋಡಿದ್ರಿ. ಇದರಲ್ಲಿ ಅನೇಕ ಸಂಗತಿಗಳು ನಮಗೆ ವೇದ್ಯ ಆಗಿದೆ ಅಂತ ಭಾವಿಸುತ್ತೇನೆ. ತುಂಬಿದ ಸಭಾಂಗಣದಲ್ಲಿ ಇವತ್ತು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೇನೆ.
ಕನಕದಾಸರ ಆಧಾರ ಕೂಡ ಇದೆ. ಉಡುಪಿಯಲ್ಲಿ ಪ್ರವೃತ್ತಿಯಲ್ಲಿ ಕಲೆಯನ್ನು ನೋಡುತ್ತಿದ್ದಾರೆ. ಧನ್ಯವಾದಗಳು. ಹಾಗೆ ಮೌಲ್ಯಗಳಲ್ಲಿ ನಮ್ಮ ಜಮ್ಮಟ್ಟಿಗೆ ನಾಗರಾಜರಾವ್ ಹೊಸ ಪ್ರಯೋಗ ದಯಮಾಡಿ ಬರಬೇಕು. ಧನ್ಯವಾದಗಳು. ಹಾಗೆ ಕಲಾವಿದರ ಪರಿಚಯವನ್ನು ಮಾಡ್ತೇನೆ. ಭಾಗವತರು ಸುಬ್ರಾಯ ಹೆಬ್ಬಾರ, ಮಕ್ಕಳೆಯಲ್ಲಿ ವಂಶಿ ಪಾಠಕ್, ತಂದೆಯಲ್ಲಿ ಶ್ರೀನಿವಾಸ ಭಟ್. ಕಾರ್ಯಕ್ರಮದ ನಿರ್ವಹಣೆ ವಿಶ್ವನಾಥ ಮುರಾಳ, ಮುರಳೀಧರ ನಾವಡ, ನಿತ್ಯಾನಂದ ನಾಯ್ಕ್, ದೇವರಾಜ ಕರ್ಮ. ಹಾಗೆ ಬ್ರಾಹ್ಮಣರ ವೇಷದಲ್ಲಿ ರಾಧಾಕೃಷ್ಣ ಮುರಾಳ ಅವರು, ಕೌರವರಾಗಿ ಸುರೇಶ ಚಂದ್ರಾಜ್, ಹೀಗೆ ಕೃಷ್ಣನಿಗೆ ಅಂಬರೀಷರು ಇವರೆಲ್ಲರೂ ಕೂಡ ಪಾತ್ರವನ್ನು ನೀಡುತ್ತಿದ್ದಾರೆ. ಈ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಸ್ಯಾವರಣ ಹೇಳ್ತಾ ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ.